ಜಿಬಿಎ ರಚನೆಯಾದ ಪ್ರಾರಂಭದಲ್ಲೇ ಲಂಚದಾಟ ಬಟಾಬಯಲಾಗಿದೆ. ಪೌರ ಕಾರ್ಮಿಕರಿಂದ ಹಣ ವಸೂಲಿಗೆ ಇಳಿದಿದ್ದಾರೆ ಸೂಪರ್ವೈಸರ್ಗಳು. ಜಿಬಿಎ ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಸಿಬ್ಬಂದಿ. ಕಾರ್ಮಿಕರಿಂದ ಹಣ ವಸೂಲಿ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಹಾಡಾಗಲೇ ಹಣ ವಸೂಲಿ ವಿಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಇದೆ. ಸೂಪರ್ವೈಸರ್ಗಳಾದಂತಹ ವೆಂಕಟೇಶ್ ಹಾಗೂ ಬಾಬು ಹಣ ವಸೂಲಿ ಮಾಡ್ತಾ ಇರುವಂತಹ ವಿಡಿಯೋ. ಜಿಬಿಎ ಸೂಪರ್ವೈಸರ್ಗಳಿಗೆ ಕಾರ್ಮಿಕರು ಕೊಡಲೇಬೇಕಂತೆ ಹಣ. ಕಾರ್ಮಿಕರಿಂದ ತಿಂಗಳಿಗೆ 2,000 to 3,000 ರೂಪಾಯಿ ಹಣ ಪಡಿತಾರೆ ಅಂತ ಆರೋಪ ಇದೆ. ಉತ್ತರಹಳ್ಳಿ 184 ವಾರ್ಡ್ನಲ್ಲಿ ಪೌರ ಕಾರ್ಮಿಕರ ಬಳಿ ಹಣ ವಸೂಲಿ ಆಗ್ತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹಣ ವಸೂಲಿಯ ಬಗ್ಗೆ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ವಾರ್ಡ್ ಸಂಖ್ಯೆ 184ರಲ್ಲಿ ಉತ್ತರಹಳ್ಳಿ ವಾರ್ಡು, ಇಲ್ಲಿ ನಮ್ಮ ಮೇಲ್ವಿಚಾರಕರು ಅಂತ ಹೇಳ್ಬಿಟ್ಟು ವಿ ವೆಂಕಟೇಶ್ ಅಂತೇಳಿ ಮತ್ತು ಮೋಸಸ್ ಅಲಿಯಾಸ್ ಬಾಬು ಅಂತ ಹೇಳ್ಬಿಟ್ಟು ಇವರಿಬ್ಬರು ಮೇಲ್ವಿಚಾರಕರಾಗಿ ಅಲ್ಲಿ ಗುರುತಿಸ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಪ್ರತಿ ತಿಂಗಳೂ ಅಷ್ಟೇ ಏನು ಸ್ವಚ್ಛ ಮಾಡೋಂಥ ನಮ್ಮ ಪೌರ ಕಾರ್ಮಿಕರ ಬಳಿ 2,000 to 3,000 ರೂಪಾಯಿ ಪ್ರತಿ ತಿಂಗಳು ಕೊಡಲೇಬೇಕಂತೇಳಿ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ಈಗ ನಾವು ಇತ್ತೀಚೆಗೆ ಮೇ ತಿಂಗಳಲ್ಲಿ ಮಾತ್ರ ನಮ್ಮದು ನೇಮಕಾತಿ ಆಗಿದ್ದು. ನಮ್ಮ ಸ್ಯಾಲ್ರಿ ಕೂಡ ಅಷ್ಟೇ, ನಮ್ಮ ಪೌರ ಕಾರ್ಮಿಕರದ್ದು ಈಗ 39,000ದಿಂದ 40,000 ರೂಪಾಯಿಗೆ ಈಗ ನಮಗೆ ಫಿಕ್ಸ್ ಆಗಿದೆ. ಈ 40,000 ಬರ್ತಾ ಇರೋದ್ರಿಂದ ಇವರು ಕಂಪಲ್ಸರಿ 2,000 to 3,000 ರೂಪಾಯಿನ ಕೊಡಲೇಬೇಕು ನಮಗೆ ಮಾಮೂಲಿ ಅಂತ ಹೇಳ್ಬಿಟ್ಟು ವಸೂಲಿಗೆ ಇಳಿದಿದ್ದಾರೆ. ಮತ್ತು ಈ ಹಿಂದೆ ಕೂಡ ಜಿಬಿಎ ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಸಿಬ್ಬಂದಿ. ಕಾರ್ಮಿಕರಿಂದ ಹಣ ವಸೂಲಿ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಹಾಡಾಗಲೇ ಹಣ ವಸೂಲಿ ವಿಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಇದೆ. ಸೂಪರ್ವೈಸರ್ಗಳಾದಂತಹ ವೆಂಕಟೇಶ್ ಹಾಗೂ ಬಾಬು ಹಣ ವಸೂಲಿ ಮಾಡ್ತಾ ಇರುವಂತಹ ವಿಡಿಯೋ. ಜಿಬಿಎ ಸೂಪರ್ವೈಸರ್ಗಳಿಗೆ ಕಾರ್ಮಿಕರು ಕೊಡಲೇಬೇಕಂತೆ ಹಣ. ಕಾರ್ಮಿಕರಿಂದ ತಿಂಗಳಿಗೆ 2,000 to 3,000 ರೂಪಾಯಿ ಹಣ ಪಡಿತಾರೆ ಅಂತ ಆರೋಪ ಇದೆ. ಉತ್ತರಹಳ್ಳಿ 184 ವಾರ್ಡ್ನಲ್ಲಿ ಪೌರ ಕಾರ್ಮಿಕರ ಬಳಿ ಹಣ ವಸೂಲಿ ಆಗ್ತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹಣ ವಸೂಲಿಯ ಬಗ್ಗೆ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ವಾರ್ಡ್ ಸಂಖ್ಯೆ 184ರಲ್ಲಿ ಉತ್ತರಹಳ್ಳಿ ವಾರ್ಡು, ಇಲ್ಲಿ ನಮ್ಮ ಮೇಲ್ವಿಚಾರಕರು ಅಂತ ಹೇಳ್ಬಿಟ್ಟು ವಿ ವೆಂಕಟೇಶ್ ಅಂತೇಳಿ ಮತ್ತು ಮೋಸಸ್ ಅಲಿಯಾಸ್ ಬಾಬು ಅಂತ ಹೇಳ್ಬಿಟ್ಟು ಇವರಿಬ್ಬರು ಮೇಲ್ವಿಚಾರಕರಾಗಿ ಅಲ್ಲಿ ಗುರುತಿಸ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಪ್ರತಿ ತಿಂಗಳೂ ಅಷ್ಟೇ ಏನು ಸ್ವಚ್ಛ ಮಾಡೋಂಥ ನಮ್ಮ ಪೌರ ಕಾರ್ಮಿಕರ ಬಳಿ 2,000 to 3,000 ರೂಪಾಯಿ ಪ್ರತಿ ತಿಂಗಳು ಕೊಡಲೇಬೇಕಂತೇಳಿ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ಈಗ ನಾವು ಇತ್ತೀಚೆಗೆ ಮೇ ತಿಂಗಳಲ್ಲಿ ಮಾತ್ರ ನಮ್ಮದು ನೇಮಕಾತಿ ಆಗಿದ್ದು. ನಮ್ಮ ಸ್ಯಾಲ್ರಿ ಕೂಡ ಅಷ್ಟೇ, ನಮ್ಮ ಪೌರ ಕಾರ್ಮಿಕರದ್ದು ಈಗ 39,000ದಿಂದ 40,000 ರೂಪಾಯಿಗೆ ಈಗ ನಮಗೆ ಫಿಕ್ಸ್ ಆಗಿದೆ. ಈ 40,000 ಬರ್ತಾ ಇರೋದ್ರಿಂದ ಇವರು ಕಂಪಲ್ಸರಿ 2,000 to 3,000 ರೂಪಾಯಿನ ಕೊಡಲೇಬೇಕು ನಮಗೆ ಮಾಮೂಲಿ ಅಂತ ಹೇಳ್ಬಿಟ್ಟು ವಸೂಲಿಗೆ ಇಳಿದಿದ್ದಾರೆ. ಮತ್ತು ಈ ಹಿಂದೆ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.